ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಏನ್ ಮಾಡ್ತಾ ಇದೀವಮ್ಮ? ಚಕ್ಲಿ ಮಾಡ್ತಿದೀವಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು 2 ಬೌಲ್ ಅಕ್ಕಿ ಹಿಟ್ಟು ಜರಡಿ ಮಾಡಿ ಇಟ್ಕೊಂಡಿದೀನಿ. ಮತ್ತೆ ಇದು ಕಡಲೆಪಪ್ಪು 50 ಗ್ರಾಮ್ ತಗೊಂಡಿದ್ದೀನಿ. ಮತ್ತೆ ಇದು ಒಂದ್ ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನ್ ಚಿಲ್ಲಿ ಪೌಡರು, 1 ಸ್ಪೂನ್ ಓಂ ಕಾಳು ತಗೊಂಡಿದ್ದೀನಿ, 1 ಸ್ಪೂನ್ ಎಳ್ಳು ತಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಈ ಕಡಲೆಪಪ್ಪು ಒಂದ್ ಸ್ವಲ್ಪ ಮಿಕ್ಸಿಗೆ ಹಾಕೊಂಡು ನುಣ್ಣಗೆ ಮಾಡ್ಕೊಂಬರೋಣ. ನೋಡಿ, ಕಡಲೆಪಪ್ಪು ಈ ತರ ಪುಡಿ ಮಾಡಿ ಇಟ್ಕೊಂಡಿದೀನಿ. ಫುಲ್ಲು ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ಇವಾಗ ಇದನ್ನೆಲ್ಲ ಕಲ್ಸ್ಕೊಳ್ಳೋಣ. ಪುಡಿ ಮಾಡಿರೋದು ಕಡಲೆಪಪ್ಪು, ಇದು ಅಕ್ಕಿ ಹಿಟ್ಟು, ಮತ್ತೆ ಅರಿಶಿನ ಪುಡಿ, ಚಿಲ್ಲಿ ಪೌಡ್ರು. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಾನು 1 ಸ್ಪೂನ್ ಹಾಕ್ತಿದ್ದೀನಿ. ಮತ್ತೆ ಇದು ಓಂ ಕಾಳು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಎಳ್ಳು ಬೇಕಾದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಬೇಡ. ನಾನು ವೈಟ್ ಎಳ್ಳು ಹಾಕ್ತಾರದಲ್ಲ? ಹೌದು, ವೈಟ್ ಎಳ್ಳು ಹುರಿದ್ಬಿಟ್ಟು ಇಟ್ಕೊಂಡಿದ್ದೆ ನಾನು. ಇದನ್ನ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ನೋಡಿ, ಈಗ ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಕಾಯ್ದಿರೋ ಎಣ್ಣೆ ಹಾಕೊಳ್ಳೋಣ, 2 ಸ್ಪೂನು. ನೀವು ತುಪ್ಪ ಬೇಕಾದ್ರೂ ಹಾಕೋಬಹುದು. ನಾನು ಇಲ್ಲಿ ಕಾಯ್ದಿರೋ ಎಣ್ಣೆ ಹಾಕೋತಾ ಇದ್ದೀನಿ. ಕಾಯ್ದಿರೋ ಎಣ್ಣೆ ಹಾಕೊಳ್ಳೋದ್ರಿಂದ ತುಂಬಾ ಸ್ಮೂತ್ ಆಗಿ ಬರುತ್ತೆ, ಕ್ರಿಸ್ಪಿಯಾಗಿ. ಬಿಸಿ ಇರುತ್ತೆ. ಸ್ವಲ್ಪ ಹಿಂಗೆ ಸ್ಪೂನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ. ಹಂಗೆ ಕೈ ಹಾಕಕ್ ಹೋಗ್ಬಿಡಿ, ಫುಲ್ ಸುಟ್ಟೋಗ್ಬಿಡುತ್ತೆ. ಇದು 1 ಸ್ಪೂನು ಮೈದಾ ಹಿಟ್ಟು ಬೇಕಾದ್ರೆ ಹಾಕೊಳ್ಳಿ, ಚೆನ್ನಾಗಿ ಬರುತ್ತೆ ಅದು. ಬರೀ ಅಕ್ಕಿ ಹಿಟ್ಟಿರೋದಕ್ಕೆ ಒಂದ್ ಸ್ವಲ್ಪ ಮೈದಾ ಹಿಟ್ಟು ಹಾಕೊಂಡ್ರೆ ಅದು ಕಟ್ ಆಗೋದಿಲ್ಲ, ನೀಟಾಗಿ ಬರುತ್ತೆ ಚಕ್ಲಿ. ಅದಕ್ಕೋಸ್ಕರ 1 ಸ್ಪೂನು ಮೈದಾ ಹಿಟ್ಟು ಹಾಕೊಂಡಿದೀನಿ. ನೋಡಿ, ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ತರ ಉಂಡೆ ಕಟ್ಟಿದ್ರೆ ಈ ತರ ಬರ್ಬೇಕು. ಇವಾಗ ಒಂದ್ ಸ್ವಲ್ಪನೇ ನೀರ್ ಹಾಕೊಂಡು ಕಲ್ಸ್ಕೊಳ್ಳೋಣ. ಜಾಸ್ತಿ ಒಂದೇ ಸಾರಿ ಹಾಕೋಬೇಡಿ, ಸ್ವಲ್ಪನೇ ಹಾಕೊಂಡು ಕಲ್ಸ್ಕೋಬೇಕು. ಚಪಾತಿ ಹಿಟ್ಟು ಅಷ್ಟು ಅದಕ್ಕೆ ಕಲ್ಸ್ಕೋಬೇಕು. ಜಾಸ್ತಿ ತೆಳ್ಳಕೋಬೇಡ, ಗಟ್ಟಿಗೂ ಬೇಡ. ನೋಡಿ, ಇಷ್ಟ ಅದಕ್ಕೆ ಕಲ್ಸ್ಕೋಬೇಕು. ನೋಡಿ, ಇಷ್ಟ ಅದಕ್ಕೆ ಸಾಕು. ನೋಡಿ, ಕರೆಕ್ಟಾಗಿ ಬರುತ್ತೆ. ನೋಡಿ, ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿ ಬಿಡೋಣ. ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ನೋಡಿ, ಇದು ಒಂದು 5 ನಿಮಿಷ ನೆಂದಿದೆ. ಈಗ ಇದ್ರ ಮೇಲೆ ಒಂದು ಬಟರ್ ಪೇಪರ್ ಹಾಕೊಂಡು ನೋಡಿ, ಇಷ್ಟಪ್ಪನೇ ಉಂಡೆ ಮಾಡ್ಕೊಂಡು ಈ ತರ ನೀಟಾಗಿ ಉಂಡೆ ಮಾಡ್ಕೊಂಡು ಇದ್ರೊಳಗಡೆ ಹಾಕೊಳ್ಳೋಣ. ಇದಕ್ಕೊಂದ್ ಸ್ವಲ್ಪ ಎಣ್ಣೆ ಹಚ್ಕೊಂಡಿರಿ. ಇವಾಗ ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ. ನೋಡಿ, ಚಕ್ಲಿ ಎಲ್ಲ ನೀಟಾಗಿ ಒತ್ತಿಟ್ಕೊಂಡಿದ್ದೀನಿ. ಇವಾಗ ಇದನ್ನ ಇದ್ರೊಳಗಡೆ ಎಣ್ಣೆ ಒಳಗಡೆ ಹಾಕೊಳ್ಳೋಣ. ಇದು ಮೀಡಿಯಂ ಅಲ್ಲೇ ನೀಟಾಗಿ ಬೇಯಿಸ್ಕೋಬೇಕು. ಜಾಸ್ತಿ ಉರಿ ಇಟ್ಕೊಂಡು ಬೇಯಿಸ್ಕೋಬೇಡಿ. ನೋಡಿ, ಉರಿ ಮೀಡಿಯಂ ಅಲ್ಲಿ ಇಟ್ಕೊಂಡೇನೆ ಇದನ್ನ ನೀಟಾಗಿ ಬೇಯಿಸ್ಕೋಬೇಕು. ಇಲ್ಲಾಂದ್ರೆ ಬೇಗ ಮೇಲೆ ಮಾತ್ರ ಸೀದೋಗ್ಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ.
ನೋಡಿ ಕ್ರಿಸ್ಪಿ ಆಗಿರೋ ಚಕ್ಲಿ ರೆಡಿ ಆಯ್ತು. ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ.